ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಪ್ರೀವಿಯಸ್ ಶೂಸ್ ಎಲ್ಲ ನಿಮಗೆ ತುಂಬ ಅಂದರೆ ತುಂಬ ಕಡಿಮೆಗೆ ಸಿಗುತ್ತೆ, ರೀಸನಬಲ್ ಪ್ರೈಸ್. ನೀವೀಗ ಅಂಗಡಿಗೆ ಹೋದರೆ ತುಂಬ ಕಾಸ್ಟ್ಲಿ ಇರುತ್ತೆ, ಎಷ್ಟಾಗುತ್ತೆ. ಶೂಸು ಈಗ ನೀವು ಎಲ್ಲಾದರೂ ಹೋಗ್ಬೇಕಾದ್ರೆ ಒಂದೇ ಶೂಸ್ ಹಾಕ್ಕೊಂಡು ಬೇಜಾರಾಗಿದ್ರೆ ನಮ್ಗೆ ತುಂಬ
ಬೇಕಾದರೂ ಸಿಗುತ್ತೆ. ಮತ್ತು ಇಲ್ಲೆಲ್ಲ ಹೌಸ್ ಹೋಲ್ಡ್ ಐಟಮ್ಸ್ ಇರುತ್ತೆ, ಪ್ಲೇಟ್ಸ್, ಪಿಂಗಾಣಿ, ಕಪ್ಸ್, ಮತ್ತು ಡೈನಿಂಗ್ ಸೆಟ್ಸ್, ಮತ್ತು ಬೌಲ್, ಮತ್ತು ಬಾಕ್ಸಸ್, ಮತ್ತು ಆಯಿಲ್ ಡಿಸ್ಪೆನ್ಸಸ್, ಇಲ್ಲಿರೋದೆಲ್ಲ ಬಾಕ್ಸಸ್, ಪ್ಲಾಸ್ಟಿಕ್ ಐಟಮ್ಸು. ಇದು ತುಂಬ ರೀಸನಬಲ್ ಆಗಿರುತ್ತೆ. ಮತ್ತು ಇದೆಲ್ಲ ಟವಲ್ಸ್ ನೋಡಿ, ಇಲ್ಲಿ ಯಾವ ಥರ ಟವಲ್ಸ್ ಬೇಕಾದರೂ ತೊಗೊಬೋದು. ಬೆಡ್ಶೀಟ್ಸ್ ಇದೆ, ಮತ್ತು ಇಲ್ಲಿ ಬ್ಯಾಗ್ಸ್ ಇದೆ, ಇದೆಲ್ಲ ಲೆದರ್ ಬ್ಯಾಗ್ಸು. ಇದು ತುಂಬ ರೀಸನಬಲ್ ಅನ್ನಿಸ್ತು, ಪರವಾಗಿಲ್ಲ. ಇದೆಲ್ಲ ನಿಮಗೆ ಯಾವ ಪ್ರೈಸ್ ಬೇಕಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದೊಂದು ಪ್ರೈಸ್ ಒಂದೊಂದಿರುತ್ತೆ. ಮತ್ತು ಇಲ್ಲೆಲ್ಲ ಪೂಜಾ ಐಟಮ್ಸ್ ಇರುತ್ತೆ. ಮತ್ತು ನಿಮಗೆ ಟವಲ್ಸ್ ತುಂಬ ಕಲೆಕ್ಷನ್ಸ್ ಇರುತ್ತೆ, ಯಾವ ಕಲರ್ ಬೇಕಾದರೂ ತೊಗೊಬೋದು. ಇಲ್ಲೆಲ್ಲ ನೋಡಿ ಬೆಡ್ಶೀಟ್ಸ್ ಇರುತ್ತೆ ನಿಮಗಿಲ್ಲಿ. ನಿಮಗೆ ಇಲ್ಲಿ ಯಾವ ಐಟಮ್ಸ್ ಸಿಗೋಲ್ಲ ಅಂತ ಅಂದ್ಕೊಳ್ಳೋಕ್ಕೆ ಆಗೋಲ್ಲ, ತುಂಬ ಐಟಮ್ಸ್ ಇರುತ್ತೆ. ಮತ್ತು ಮೈಕ್ರೋಫೈಬರ್ ಕರ್ಚೀಫ್ಸ್ ಎಲ್ಲ ಸಿಗುತ್ತೆ ನಿಮಗಿಲ್ಲಿ. ನಾನು ಇಲ್ಲಿ ಬ್ಯಾಗ್ ನೋಡಿದೆ, ಆ್ಯಕ್ಚುಲಿ ನಾನು ಇಲ್ಲೊಂದು ಬ್ಲ್ಯಾಕ್ ಕಲರ್ ಲೆದರ್ ಬ್ಯಾಗ್ ತೊಗೊಂಡೆ. ಇದೆಲ್ಲ ನೋಡಿ ಟವಲ್ಸು ತುಂಬ ಜೋಡಿಸಿದೆ. ನಿಮಗಿಲ್ಲಿ ಕನ್ಫ್ಯೂಸ್ ಆಗುತ್ತೆ ಇದೆಲ್ಲ ಯಾವುದಪ್ಪ ತೊಗೊಳ್ಳೋದು ಅಂತ. ಇದೆಲ್ಲ ಸೋಲ್ಡ್ ಐಟಮ್ಸ್, ಕಪ್ಸು, ಬೌಲ್ಸ್ ಎಲ್ಲ ಸಿಗುತ್ತೆ. ಇದೆಲ್ಲ ನಿಮಗೆ ಮಕ್ಳಿಗೆ ಆಟಾಡೋ ಐಟಮ್ ಅಂತ ಹೇಳಿದ್ನೆಲ್ಲ ಮರೆತು. ಇದು 1 to 10 ಜೋಡಿಸಿದ್ದಾರೆ. ನಾವೀಗ 3rd ಫ್ಲೋರ್ ನೋಡೋಣ. 3rd ಫ್ಲೋರ್ ಬಂದು ವುಮೆನ್ಸ್ ಕಲೆಕ್ಷನ್. ನಿಮಗೆ 3rd ಫ್ಲೋರ್ ಬಗ್ಗೆ ಕಂಪ್ಲೀಟ್ ವಿಡಿಯೋ ಬೇಕಂದರೆ ಪ್ಲೀಸ್ 2nd ವಿಡಿಯೋನ ನೋಡಿ ಶೇರ್ ಮಾಡಿ. ನಾನು ನಿಮಗೆ 3rd ಫ್ಲೋರ್ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಬಾಯ್ ಬಾಯ್.